ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೀಪಾವಳಿ ಹಬ್ಬದ 2ನೇ ದಿನಕ್ಕೆ ಸ್ವಾಗತ. ಇವತ್ತು ಲಕ್ಷ್ಮಿ ಹಬ್ಬ. ಸೊ ನೆನ್ನೆ ಈ ಮ್ಯಾಟ್ ಹಾಕಿದ್ದೆ ದೀಪಾವಳಿಗೆ ಅಂತ ಹೇಳಿಬಿಟ್ಟು. ಇದನ್ನ ಎತ್ತದು ಬೇಡ, ಹಾಗೆ ಒರೆಸ್ಕೊಳ್ಳೋಣ ಗುಡಿಸ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಇಲ್ಲಿ ಪರ್ಕೆಯಲ್ಲಿ ಗುಡಿಸಿದ್ರೆ ಆ ಪರ್ಕೆಯಲ್ಲಿರೋದೆಲ್ಲನೂ ಈ ಮ್ಯಾಟ್ಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಈ ಹಾಲ್ ಮಾತ್ರನೇ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ಕೊಂಡೆ ಏನು ಕಸ ಇರಲ್ಲ ಬಿಡು, ಏನು ಗುಡಿಸ್ತಾ ಇದ್ರು ನಡೆಯುತ್ತೆ ಅಂತ. ಬಟ್ ಮನ್ಸು ಒಪ್ಪಲಿಲ್ಲ. ಅದಕ್ಕೆ ಇಲ್ಲಿ ಮಾತ್ರನೇ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಗಾರೋದು ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿಬಿಟ್ಟು ಮನೆಯೆಲ್ಲನೂ ನೀಟಾಗಿ ಇದರಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು. ಓವರ್ ಹೀಟ್ ಆಗುತ್ತೆ, ಡಸ್ಟ್ ತುಂಬಾ ಕಡಿಮೆ ಕಲೆಕ್ಟ್ ಮಾಡುತ್ತೆ, ಆ ಥರ ಏನೂ ಇಲ್ಲ. ಸೊ ಇದ್ರ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಆ್ಯಕ್ಚುಲಿ ಲಕ್ಷ್ಮೀ ಪೂಜೆನೇ ಸಂಜೆಯಿಂದನೇ ಮುಹೂರ್ತ ಶುರುವಾಗಿದೆಯಂತೆ. ಆದರೆ ನಾನು ಇವತ್ತು ಮಾಡ್ತಾ ಇದ್ದೀನಿ. ತಿಂಡಿ ಆಗಿದೆ, ಸಾನುಗೆ ತಿಂಡಿ ಕೊಟ್ಬಿಟ್ಟು ನಾನೀಗ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಅವಳು ತಿಂಡಿ ಮಾಡೋ ಟೈಮ್ಗೆ ಅವಳ ಫ್ರೆಂಡ್ ಕೂಡ ಬಂದಳು. ಸೊ ಇಬ್ಬರು ತಿಂಡಿ ಮಾಡಿ ಅಂತ ಹೇಳಿಬಿಟ್ಟು ಅವರಿಗೆ ತಿಂಡಿ ಕೊಟ್ಬಿಟ್ಟು ನಾನು ಕಳಶ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಕಳಶ ಇಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಂಟಿ ಕಾಂಪ್ಲಿಮೆಂಟ್ ಕೊಡಬೇಕಲ್ಲ. ಚಟ್ನಿ ಬೇಕಾ? ಚಟ್ನಿ ಇವತ್ತು ತಿಂಡಿಗೆ ಬೇಗನೂ ಆಗಬೇಕು ಆ್ಯಂಡ್ ಸ್ವಲ್ಪ ಸ್ಪೆಷಲ್ಲು ಇರಬೇಕು ಅಂತ ಹೇಳಿಬಿಟ್ಟು ರಾಜೇಶ್ಗೆ ನಾನು ಇಡ್ಲಿ ಮಾಡ್ತೀನಿ ಅಂದೆ. ಇಡ್ಲಿ, ಚಟ್ನಿ, ಸಾಂಬಾರ್, ಅದ್ರ ಜೊತೆ ವಡೆ. ಆದರೆ ನಾನು ರಾಜೇಶ್ಗೆ ವಡೆ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ನಾಳೆಗೆ ಇಡ್ಲಿಗೆ ಹಾಕ್ಲೇನ್ರಿ, ಸ್ವಲ್ಪ ಬೇಗ ಆಗುತ್ತೆ ಅಂತೆ. ಸರಿ ಇಡ್ಲಿ ಮಾಡು, ಏನು ತೊಂದರೆ ಇಲ್ಲ, ಬಟ್ ನಾರ್ಮಲ್ ಇಡ್ಲಿ ಬೇಡ, ರವೆ ಇಡ್ಲಿ ಮಾಡು ಅಂದರು. ಸೊ ಇವತ್ತು ವಡೆನ ಕ್ಯಾನ್ಸಲ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಏನಾದರೂ ಬಜ್ಜಿ ಬೋಂಡ ಮಾಡ್ಕೊಳ್ಳೋಣ ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ರವೆ ಇಡ್ಲಿ ಚಟ್ನಿ ಮಾಡಿದ್ದೀನಿ. ಅದು ಸಾನುಗೆ ತುಂಬ ಇಷ್ಟ. ನಾರ್ಮಲ್ ಇಡ್ಲಿಗಿಂತ ಇದು ಇಷ್ಟ ಆಗುತ್ತೆ, ಯಾಕಂದರೆ ಅದರಲ್ಲಿ ಕ್ಯಾಶು ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿರ್ತೀನಿ, ಸ್ವಲ್ಪ ತರಕಾರಿಗಳೆಲ್ಲ ಇರುತ್ತೆ. ಸಮಥಿಂಗ್ ಡಿಫ್ರೆಂಟ್ ದನ್ ನಾರ್ಮಲ್ ಇಡ್ಲಿ ಅಷ್ಟೇ ಅವಳಿಗೆ ಬೇಕಾಗಿರೋದು. ಸೊ ಇವತ್ತು ಲಕ್ಷ್ಮೀ ಪೂಜೆ. ಲಕ್ಷ್ಮೀ ಪೂಜೆ ಅಂದರೆ ಕೆಲವೊಬ್ಬರು ಲಕ್ಷ್ಮೀ ಹಬ್ಬದ ಥರನೇ ಆಚರಿಸ್ತಾರೆ. ಎಸ್ಪೆಷಲಿ ಯಾರು ನಮ್ಮ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋದಿಲ್ವೋ ಅವರು ಆ ಲಕ್ಷ್ಮಿ ಹಬ್ಬದ ದಿನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಸ್ಪೆಷಲಿ ಬಿಸ್ನೆಸ್ ಮನ್ಸ್ ಇಲ್ಲ ಆವಾಗಲೂ ಮಾಡ್ತಾರೆ, ಇವಾಗಲೂ ಕೂಡ ಮಾಡ್ತಾರೆ. ನಾನು ವರಮಹಾಲಕ್ಷ್ಮಿ ಮೊದಲಿಂದ ಪಾಲಿಸ್ಕೊಂಡು ಬಂದಿರೋದು. ಅದಕ್ಕೆ ಇವತ್ತು ನಾನು ಜಸ್ಟ್ ಕಳಶ ಇಟ್ಟು ದೇವಿನ ನೆನೆಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನದ ಹಿಂದೆ ನಾನು ಒಂದು ಕ್ವೆಶನ್ ಬಂದಿತ್ತು ಅಂತ ಆನ್ಸರ್ ಮಾಡಿದ್ದೆ. ಏನಪ್ಪ ಕ್ವೆಶನ್ ಅಂದರೆ, ನೀವು ಯಾಕೆ ದಿನ ಕಳಶ ಇಡಲ್ಲ ಅಂತ. ದಿನ ಕಳಶ ಇಟ್ಟು ಪೂಜೆ ಮಾಡ್ತಾರಲ್ವ, ಲೈಕ್ ನಾನು ಎಸ್ಪೆಷಲಿ ಫ್ರೈಡೇಸ್ ಎಲ್ಲನೂ ದೇವ್ರ ಪಾತ್ರೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು. ಅವತ್ತೊಂದು ದಿನ ಕಳಶ ಯಾಕೆ ಇಡೋದಿಲ್ಲ ಅಂತ ಕ್ವೆಶನ್ ಬಂದಿತ್ತು. ಅದನ್ನು ಆನ್ಸರ್ ಕೂಡ ಮಾಡಿದ್ದೆ. ಬಟ್ ಅವ್ರಿಗೆ ಮತ್ತೆ ಯಾರೋ ಅವರೇ ಕೇಳಿದ್ರೆ ಅಥವಾ ಬೇರೆಯವ್ರು ಕೇಳಿದ್ರೆ ಗೊತ್ತಿಲ್ಲ. ಸೊ ಇವತ್ತು ಮತ್ತೆ ಆನ್ಸರ್ ಮಾಡ್ತಾ ಇದ್ದೀನಿ. ನಾನು ಒಂದ್ಸರಿ ಮನೆಗೆ ಪೂಜೆಗೆ ಬಂದಾಗ ಪುರೋಹಿತರಿಗೆ ಕೇಳಿದ್ದೆ, ದಿನ ಕಳಶ ಇಡಬೇಕಾ, ಹೇಗೆ ಇಡೋದು, ಯಾಕೆ ಇಡೋದು ಅಂತ ಎಲ್ಲನೂ. ಅವರು ಹೇಳಿದರು, ನಿಮ್ಮ ಅತ್ತೆ ಮನೆಯಲ್ಲಿ ಕಳಶ ದಿನ ಇಡೋದ್ರಿಂದ ನೀವು ಇಲ್ಲಿ ಸಪ್ರೇಟಾಗಿ ಇಡಬೇಕು ಅಂತ ನೆಸಸರಿ ಇಲ್ಲ. ನೀವಿಬ್ರೂ ಒಂದೇ ಮನೆಯವರು ಆಗಿರೋದ್ರಿಂದ ಅವರು ಇಟ್ಟರೆ ಸಾಕು. ನೀವೇನಾದರೂ ಸಪ್ರೇಟ್ ಆಗಿದ್ದರೆ ನೀವು ದಿನ ಇಡ್ಬೋದು ಅಂತ ಹೇಳಿದರು. ಅಂದರೆ ಶುಕ್ರವಾರ ದಿನ ಇಟ್ಬಿಟ್ಟು ಮತ್ತೆ ಗುರುವಾರ ಎತ್ತಿ ಶುಕ್ರವಾರ ಮತ್ತೆ ಹೊಸ ಕಳಶನ ಸ್ಥಾಪನೆ ಮಾಡೋದು, ಈ ಥರ ಮಾಡಬೇಕು ಅಂತ ಹೇಳಿದರು. ಸರಿ ಅತ್ತೇನು ಪರವಾಗಿಲ್ಲ ಬಿಡು, ನಾನು ಇಲ್ಲಿ ಮಾಡ್ತಿದ್ದೀನಲ್ಲ, ದೇವರು ಎಲ್ಲನೂ ಅವರೇ ಇಟ್ಕೊಂಡಿರೋದು, ಸೊ ಇಲ್ಲೇ ಇಡ್ತೀನಿ ಬಿಡು ಅಂತ ಹೇಳಿದ್ರು. ಸೊ ನಾನು ಜಸ್ಟ್ ಶುಕ್ರವಾರದ ಹೊತ್ತು ಎಲ್ಲನೂ ಬೆಳಗ್ಗೆ ಮಾಡಿ ಪೂಜೆನ ಮಾಡ್ತೀನಿ. ಸ್ಪೆಷಲ್ ಡೇಸಲ್ಲಿ ಮಾತ್ರನೇ ಕಳಶ ಇಡೋದು. ಇವತ್ತು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಮಾತ್ರ ನಾನು ಕಳಶ ಇಡ್ತಾ ಇದ್ದೀನಿ.
ಈಗ ಏನು ಮಾಡಿ, ಅಲ್ಲಿ ಹಕ್ಕಾಗಲ್ಲ, ಇಲ್ಲಿಗೆ ಹಾಕಬೇಕು. ಇಲ್ಲಿಂದ ಎಷ್ಟು ಉದ್ದ ಬೇಕಷ್ಟು ತೊಗೊಂಡು ಹೊರಗಡೆ ತೊಗೊಂಡು ಈ ಚಪ್ಪಲ್ ಸ್ಟ್ಯಾಂಡ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಒಂದು ಲೈನ್ ಬರಲಿ, ಅದ್ರ ಮೇಲ್ಗಡೆ ಬರಲಿ, ಅಥವಾ ಮುಂದ್ಗಡೆಯಿಂದ ಹಿಂಗೆ ಹಿಂಗೆ ಬರಲಿ ಕಿಟಕಿಗೆ. ಸಾನು ನೆನ್ನೆ ಡೆಕೋರೇಷನ್ ಮಾಡಿದ್ಲಲ್ವಾ ಹೊರಗಡೆ, ಅಲ್ಲಿ ಸೀರಿಯಲ್ ಲೈಟ್ ಹಾಕಿ ಅಂತ ಹೇಳಿದ್ಲು, ನೆನ್ನೆನೇ ಹೇಳಿದ್ಲು. ಬಟ್ ನಮಗೆ ಬ್ಯುಸಿ ಆಗ್ಬಿಟ್ಟಿದ್ವಿ, ಹಾಕೋದಕ್ಕಾಗಿರ್ಲಿಲ್ಲ, ನನಗೂ ಆಗಿರ್ಲಿಲ್ಲ. ಆಮೇಲೆ ರಾಜೇಶ್ ಕೂಡ ಬ್ಯುಸಿ ಆಗ್ಬಿಟ್ರು. ಅದಕ್ಕೆ ಇವತ್ತು ತಿಂಡಿ ಆದಮೇಲೆ ಈಗಲೇ ಹಾಕ್ತಾ ಇದ್ದಾರೆ. ಎವ್ರಿ ಇಯರ್ ಸೀರಿಯಲ್ ಲೈಟ್ಸ್ ಏನೋ ಹಾಕ್ತೀನಿ, ಆದರೆ ಈ ಸಾರಿ ಸಾನು ಡೆಕೋರೇಟ್ ಮಾಡಿರೋದ್ರಿಂದ ಅವಳಿಗೆ ಹೆಂಗೆ ಬೇಕೋ ಹಂಗೆ ಕೇಳ್ಕೊಂಡು ಹಾಕ್ತಾ ಇರೋದು. ಆ್ಯಂಡ್ ಆ ಡೆಕೋರೇಷನ್ ಮಾಡಿರೋದು ಅವಳೇ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಅದೇನು ತೋರಣ ಇದೆಯೋ ಲೋಟಸ್ದು, ಅದು ಸಾನುನೇ ಮಾಡಿರೋದು DIY. ಅದನ್ನು ಕೂಡ ತೋರಿಸಿದ್ದೀನಿ. ಮಧ್ಯ ಹೋಮ್ ಸ್ವೀಟ್ ಹೋಮ್ ಅಂತ ಒಂದು ಹಾಕಿದ್ದಾಳೆ, ಅದು ಕೂಡ ಅವಳೇ ಮಾಡಿದ್ದು. ಆ್ಯಂಡ್ ಆ ಕಡೆ ಈ ಕಡೆ ಏನು ಪಿಚ್ವಾಯ್ದು ಪ್ರಿಂಟ್ಸ್ ಇರೋ ಅಂಥ ಒಂದು ವಾಲ್, ಅದು ಅನ್ಸೋದದು ತುಂಬಾ ಲೈಟ್ MDF ಶೀಟ್ ಮೇಲೆ ಅದು ಪ್ರಿಂಟ್ ಇರೋದು. ಅದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಅದ್ರ ಲಿಂಕ್ ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ನೀವೊಂದು ಚೆಕ್ ಮಾಡಿ, ಚೆನ್ನಾಗಿದೆ ಅದು. ರಾಜೇಶ್ ಆ ಕಡೆ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ನಾನು ಈ ಕಡೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಗೆ ಇವತ್ತು ಸಿಂಪಲ್ಲಾಗಿ ತಿಳಿ ಸಾಂಬಾರು ಮಾಡು ಸಾಕು, ಯಾಕಂದರೆ ಹೊರಗಡೆ ಹೋಗಬೇಕು ಅಂತ ಇದ್ದೀವಿ ಸಂಜೆಗೆ. ಅದಕ್ಕೆ ಏನು ಹೆವಿ ಬೇಡ ಅಂತ ಹೇಳಿದ್ರು. ಹಬ್ಬದ ದಿನ ಅದು ಹೇಗೆ ಬರೀ ತಿಳಿ ಸಾಂಬಾರು ಮಾಡೋದು, ಅದ್ರ ಜೊತೆ ಬಜ್ಜಿ ಬೋಂಡ ಏನಾದರೂ ಮಾಡ್ತೀನಿ ಅಂದೆ. ಅಯ್ಯೋ ಅದು ಬೇಡ, ಯಾಕಂದರೆ ಸಂಜೆ ನಾವು ಹೊರಗಡೆ ಹೋದಾಗ ಅಲ್ಲಿ ಫ್ರೈಡ್ ಐಟಮೇ ತಿನ್ಬೇಕಾಗತ್ತೆ, ಬೇಡ ಅಂದರು. ಆಮೇಲೆ ಇರ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಹಪ್ಪಳ ಸುಟ್ಕೊಳ್ತಾ ಇದ್ದೀನಿ. ಇದು ಕಾಸ್ಟ್ ಐರನ್ ಕಡಾಯಿ, ಡೀಪ್ ಇದೆ. ಸೊ ನನಗೆ ಫ್ರೈ ಐಟಮ್ ಮಾಡೋದಕ್ಕೆ ತುಂಬ ಈಸಿ, ಕಡಿಮೆ ಆಯಿಲ್ ಹಿಡಿಸುತ್ತೆ, ಬಟ್ ಫ್ರೈ ಎಲ್ಲನೂ ಮಾಡ್ಕೊಳ್ಬೋದು. ಆ್ಯಂಡ್ ಇದು ಆಲಿವ್ ಆಯಿಲ್, ಎಕ್ಸ್ಟ್ರಾ ಲೈಟ್ ಅಂತ ಹೇಳ್ಬಿಟ್ಟು ಅಡುಗೆಗೆ ಯೂಸ್ ಮಾಡುವಂಥ ಆಲಿವ್ ಆಯಿಲು. ಸೊ ಇದು ಹೈ ಸ್ಮೋಕಿಂಗ್ ಪಾಯಿಂಟ್ ಇರುತ್ತೆ, ಅದಕ್ಕೆ ಇದು ಫ್ರೈ ಮಾಡೋದಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಇದೆರಡರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈಗ ಸಂಜೆ 6 ಗಂಟೆ ಆಗ್ತಾ ಇದೆ ಸ್ನೇಹಿತರೆ. ನಾನು ದೀಪ ಹತ್ತಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಸ್ಯಾರಿ ಉಟ್ಕೊಳ್ಬೇಕು ಇತ್ತು ನಾನೀಗ, ಅದಕ್ಕೆ ಎಲ್ಲಿ ಸೀರೆಗೆ ಕಲೆ ಆಗ್ಬಿಡುತ್ತೋ ಅಂತ ಮೊದಲೇ ಡ್ರೆಸ್ ಹಾಕ್ಕೊಂಡಾಗ್ಲೇ ಎಲ್ಲನೂ ದೀಪಗಳೆಲ್ಲ ಎಣ್ಣೆ ಹಾಕಿ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ, ಈಗ ಸಂಜೆ 6 ಆಗ್ತಾ ಇದೆ. ಈಗ ನಾನು ದೀಪ ಹಚ್ಚಬೇಕು. ಹಚ್ಚೋ ಮುಂಚೆ ಸೀರೆ ಉಟ್ಕೊಳ್ಳೋಣ ಅಂತ ಬಂದೆ. ಬೆಳಿಗ್ಗೆನೇ ಸೀರೆ ಉಡೋಣ ಅಂತ ತೆಗ್ದಿಟ್ಟಿದ್ದೆ, ಆದರೆ ಲೇಟ್ ಆಗೋಗುತ್ತೆ. ಈಗ ಮೇಕಪ್ ಮಾಡಿಬಿಡ್ತೀನಿ. ಮೇಕಪ್ ಮಾಡ್ಕೊಂಡಾಗ ಎಲ್ಲ ಕೇಳ್ತೀರಾ ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ತೋರಿಸೇ ಇಲ್ಲ, ನೀವು ಹೇಗೆ ಮೇಕಪ್ ಮಾಡ್ಕೊಳ್ತೀರಾ, ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ತೋರಿಸೇ ಇಲ್ಲ, ನೀವು ತುಂಬ ದಿನ ಆಯಿತು ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ಹೇಳ್ತೀನಿ ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ನನಗೆ ಆನ್ಲೈನಲ್ಲಿ ಸಿಗತ್ತೆ. ಸೊ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಸ್ಟ್ ಆಫ್ ಆಲ್ ನಾನು ಸ್ಕಿನ್ನನ್ನು ಹೈಡ್ರೇಷನ್ ಮಾಡ್ಕೊಳ್ತೀನಿ. ನಾನು ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಇದಕ್ಕೆ ಅಟ್ ಪ್ರೆಸೆಂಟ್ ನಾನು 2 ಥರದ್ದು ಯೂಸ್ ಮಾಡ್ತಾ ಇದ್ದೀನಿ. ಅದೊಂದು ದಿನ ಇದೊಂದು ದಿನ. ಒಂದು ದಿನ ಕ್ರೀಮ್ ಹಚ್ಕೊಂಡ್ರೆ ಇನ್ನೊಂದು ದಿನ ಸೀರಮ್ ಹಚ್ಕೊಳ್ತೀನಿ. ಸೊ ಅದ್ರ ಜೊತೆ ನಾನು ರಾತ್ರಿ ಹೊತ್ತು ನೈಟ್ ಸೀರಮ್ ಹಚ್ತೀನಿ. ಸೊ ನೈಟ್ ಸೀರಮ್ ಬಂದು ನಾನು ಮನೇಲೇ ಮಾಡ್ಕೊಂಡಿರೋದು. ಈ ಮಾಯ್ಶ್ಚರೈಸರ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಮ್ಮ ಸ್ಕಿನ್ಗೆ ಯಾವುದೇ ಥರದ ಕ್ರೀಮ್ ಹಾಕಿದಾಗ ಬ್ರೇಕೌಟ್ ಥರ ಕಾಣುತ್ತೆ, ಒಂಥರ ಡ್ರೈ ಆಗಿರೋ ಥರ, ಹೊಡ್ಕೊಂಡಿರೋ ಥರ ಕಾಣುತ್ತೆ. ಸೊ ಅದು ಆಗಬಾರ್ದು ಅಂದರೆ ನಾವು ಸ್ಕಿನ್ ನಮ್ಮದು ಸಾಫ್ಟ್ ಆ್ಯಂಡ್ ಸಪ್ಪಲ್ ಆಗಿರಬೇಕು, ಹೈಡ್ರೇಟೆಡ್ ಆಗಿರಬೇಕು. ಇಲ್ಲಾಂದರೆ ಡ್ರೈ ಇದ್ದರೆ ನೀವು ಬೇಕಿದ್ರೆ ನೋಡಿ, ಕ್ರೀಮು ಎಲ್ಲ ಕಡೆ ಸ್ಪ್ರೆಡ್ಡೇ ಆಗೋದಿಲ್ಲ ಕರೆಕ್ಟಾಗಿ. ಆ್ಯಂಡ್ ಆಯಿಲಿ ಸ್ಕಿನ್ ಅವರು ಮಾಯ್ಶ್ಚರೈಸರ್ ಹಚ್ಚಲಿಲ್ಲ ಅಂದರೆ ಅವ್ರದ್ದು ಮಾಯ್ಶ್ಚರೈಸರ್ ಹೇಗಿರುತ್ತೆ ಅಂದರೆ ಹೈಡ್ರೇಷನ್ ಕೊಡುತ್ತೆ, ಬಟ್ ಆಯಿಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಆ ಥರದ್ದನ್ನು ಅವ್ರು ಯೂಸ್ ಮಾಡಬೇಕು. ಯೂಸ್ ಮಾಡಿದಾಗ ಅವ್ರಿಗೆ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಮ್ಮ ಸಾನುಗೆ ಅರ್ಜೆಂಟ್ ಇವತ್ತು ನೋಡಿದ್ರಲ್ಲ ಆ ಕುರ್ತಿ, ನಾನು ಸಾನು ಇಂಡಿಪೆಂಡೆನ್ಸ್ ಡೇಗೆ ಯಾವುದು ಪರ್ಫಾರ್ಮೆನ್ಸ್ ಕೊಡಬೇಕು ಅಂದ್ಬಿಟ್ಟು ಹೇಳಿದ್ಲು. ಸೊ ಅವಾಗ ತೊಗೊಂಡಿದ್ದು, ಬಟ್ ಹಾಕಿರಲಿಲ್ಲ. ಅದಕ್ಕೆ ಇವತ್ತು ಹಾಕ್ಕೊಂಡ್ರು. ಇಟ್ಸ್ ಟೂ ಲೂಸ್, ಬಟ್ ಅವತ್ತು ಎಮರ್ಜೆನ್ಸಿ ಇತ್ತು, ಬೇಕೇ ಬೇಕಿತ್ತು ಅಂದ್ಕೊಂಡು ತೊಗೊಂಡಿದ್ದು. ಅದಕ್ಕೆ ಲೂಸ್ ಆದರೂ ಪರವಾಗಿಲ್ಲ, ನಾನು ಹೊಲಿತೀನಿ ಬಿಡು, ಟಕ್ ಹಿಡಿತೀನಿ ಅಂದಿದ್ದೆ. ಅದು ಹೋಗ್ಲಿಲ್ವಲ್ಲ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ.
ಇವತ್ತು ಹಾಗೆ ಹಾಕಿದ್ದಾಳೆ. ಹಾಕೋ. ಈಗ ಪಟಾಕಿ ಹೊಡಿಯೋಕೆ ಹೋಗ್ತಾ ಇದ್ದಾಳಂತೆ. 6 ಗಂಟೆ ಇವಾಗ ಹೊಡಿಯೋಕೆ ಹೋಗ್ತಿದ್ದಾಳಂತೆ. ರೀಸನ್ನು ನಾವಿವತ್ತು ಹೊರಗಡೆ ಹೋಗೋಣ ಊಟಕ್ಕೆ ಅಂದ್ಕೊಂಡೆ. ಈಗ ನಾವು 7:30 ಹೋದರೆ ಬರೋ ತನಕ 10 ಆಗಿಬಿಡುತ್ತೆ. ಅವಾಗ ಏನು ಹೊಡಿತೀಯಾ? ಬೇಡ ಬಿಡು, ನಾಳೆ ಹೊಡಿಯುವಂತೆ ಅಂದರೆ 1 ವರ್ಷದಲ್ಲಿ ಬರೀ 3 ಸಾರಿ ಹೊಡಿಯೋಕ್ಕಾಗದ್ದು. ಅದನ್ನು 2 ಸತಿ ಹೊಡೆದ್ರೆ ಆಗತ್ತಾ? ಯಾಕಾಗಲ್ಲ, ಆಗತ್ತೆ. ನಿಮ್ಮ ಬರ್ಡೇ 1 ವರ್ಷದಲ್ಲಿ 1 ಸತಿ ಬರುತ್ತೆ. ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂದರೆ ಲಾಸ್ ಅಲ್ಲ. 1 ಸಾರಿ ಸೆಲೆಬ್ರೇಟ್ ಮಾಡ್ತೀಯ. ನೆನ್ನೆನೂ ಮಾಡಿದ್ಯಾ, ನಾಳೆನೂ ಮಾಡ್ತೀಯ. ಸೊ ಇದು ನಾನು ಕ್ರೀಮ್ ಹಾಕ್ತೀನಿ, ಪೌಡ್ರೆಲ್ಲ ಏನೂ ಹಾಕೋದಿಲ್ಲ. ನಾವು ರೇಷ್ಮೆ ಸೀರೆ ಉಟ್ಕೊಂಡಾಗ, ಹೆವಿ ಜ್ಯುವೆಲ್ರಿ ಹಾಕಿದಾಗ, ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದಾಗ ತುಂಬ ಮೇಕಪ್ ಬೇಕು. ಇಲ್ಲ ಅಂದರೆ ಒಂದು ಕ್ರೀಮ್ ಸಾಕು. ಈಗ ಒಂದು ವಾಟರ್ ಪ್ರೂಫ್ ಐಲೈನರ್ ಹಚ್ಕೊಳ್ತೀನಿ. ವಾಟರ್ ಪ್ರೂಫ್ ಐಲೈನರ್ ಯಾಕೆ ಅಂದರೆ ನಾನು ಕಣ್ಣು ಉಜ್ಜಿದಾಗ ವಾಟರ್ ಬೇಸ್ಡ್ ಆದರೆ ಅಲ್ಲೇ ಸ್ಪ್ರೆಡ್ ಔಟ್ ಆಗಿಬಿಟ್ಟು ಕಪ್ಪು ಕಾಣುತ್ತೆ. ಸೊ ಇದು ಆ ಥರ ಆಗೋದಿಲ್ಲ. ಅದೇ ಹುಷಾರು. ಯಾರ್ಯಾರಾದರೂ ಎಸಿತಾ ಇರ್ತಾರಲ್ವಾ, ಅವ್ರ ಹತ್ರ ಹೋಗ್ಬೇಡ, ಅವ್ರಿಗೆ ಕಂಪ್ಲೇಂಟ್ ಮಾಡು. ಅವ್ರಿಗೆ ಹೇಳು, ಇಲ್ಲಾಂದರೆ ಅವ್ರ ಪೇರೆಂಟ್ಸ್ ಯಾರಾದರೂ ಎಲ್ಡರ್ಸ್ ಇದ್ದರೆ ಅವ್ರಿಗೆ ಹೇಳು, ಈ ಥರ ಮಾಡಿಸ್ಬೇಡಿ ಅಂತ. ನೆನ್ನೆ ನಮ್ಮ ಮನೆ ಹತ್ರ ಒಂದು ಇನ್ಸಿಡೆಂಟ್ ಆಗಿಬಿಟ್ಟಿದೆ. ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಎಸಿತಾ ಇದ್ದಾರೆ, ಹೊಡೆದ್ಬಿಟ್ಟು. ಅದು ಒಂದು ಹುಡುಗಿ ಬಟ್ಟೆ ಒಳಗಡೆ ಹೊಟ್ಟೋಯ್ತಂತೆ. ಸೊ ನೆನ್ನೆ ಜಗಳ. ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ, ಯಾರಿಗೂ ಆ ಥರ ಮಾಡೋದು ಬಿಡಬೇಡ ಅಂತ ಹೇಳ್ಬಿಟ್ಟು. ಈಗ ನಾನೊಂದು ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಇದು ಯಾಕೆ ಅಂದರೆ ಏನೇ ತಿಂದರೂ ಕುಡಿದ್ರೂ ತುಂಬ ಬೇಗ ಹೊರಟೋಗೋದಿಲ್ಲ. ಹಾಗಾಗಿ ಮಸ್ಕರಾ ಯಾವಾಗಲಾದರೂ ಹೊರಗಡೆ ಹೋಗಬೇಕಾದ್ರೆ, ಇಲ್ಲಾಂದ್ರೆ ಏನು ಹಾಕೋದಿಲ್ಲ. ಒಂದು ಕ್ರೀಮ್. ಸೀರೆ ಉಟ್ಕೊಳ್ತಾ ಇರೋದ್ರಿಂದ ನಾನು ಸ್ಟಿಕ್ಕರ್ ಹಾಕ್ತಾ ಇದ್ದೀನಿ. ಅದರಲ್ಲೂ ಈ ಸ್ಟಿಕ್ಕರ್ ಸ್ಟೋನ್ಸ್ ಇರೋ ಸ್ಟಿಕ್ಕರ್. ಸಂಜೆ ಹೊತ್ತು ಚೆನ್ನಾಗಿ ಕಾಣುತ್ತೆ, ಶೈನಿಂಗ್ ಆಗಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೇನ. ಇದ್ರ ಬ್ಲೌಸ್ ಹೊಲಿಸ್ಬೇಕಾದ್ರೆ ನಾನು ನಿಮಗೆ ತೋರಿಸಿದ್ದೆ. ನಾನು ಅದ್ರ ಬ್ಲೌಸ್ ಹೊಲಿಸಿಲ್ಲ, ಯಾಕಂದರೆ ಅದು ಅಷ್ಟೊಂದು ಹೈಲೈಟ್ ಆಗ್ತಾ ಇರಲಿಲ್ಲ. ತುಂಬಾ ಸೋಬರ್ ಅಂತ ಅನ್ನಿಸ್ತಾ ಇತ್ತು, ಸೇಮ್ ಕಲರ್ದು. ಸೊ ಕಾಂಟ್ರಾಸ್ಟಲ್ಲಿ ಈ ಬ್ಲೌಸನ್ನು ಪೇರ್ ಮಾಡಿದ್ದೀನಿ. ಸೊ ಇದು ಸ್ಯಾಟಿನ್ ಸ್ಯಾರಿ, ಫುಲ್ ಪ್ಲೇನ್ ಸ್ಯಾರಿ. ಇದು ಬಾರ್ಡರ್ ಹೊಲಿಯೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರ್ವೈಸ್ ಐ ಹ್ಯಾವ್ ಸಮ್ ಅದರ್ ಪ್ಲಾನ್ಸ್. ಸೊ ಈಗ ಪೂಜೆ ಆಯಿತು, ಕೆಳಗಡೆ ಪಟಾಕಿ ಹೊಡಿತಾ ಇದ್ದಾರೆ. ಅವ್ರು ಬಂದ ಮೇಲೆ ನಾವು ಹೊರಗಡೆ ಹೊರಡ್ತೀವಿ. ಈಗ ನಾವೊಂದು ಪಂಜಾಬಿ ಸ್ಟೈಲ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿನ ಸೆಟಪ್ ನೋಡ್ಬೋದು, ಧಾಬಾದಲ್ಲಿರುತ್ತಲ್ಲ ಆ ಥರ ಇದೆ. ಸಾನುಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ. ನಾನು ಸೀರೆ ಉಟ್ಕೊಂಡಿದ್ದೀನಿ, ನಂಗೆ ಚಕ್ರ ಮಟ್ಟೆ ಹಾಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಂದ್ಬಿಟ್ಟು ಅದ್ರ ಪಕ್ಕನೇ ಕೂತ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಇಲ್ಲಿ ಖಾಲಿ ಇತ್ತು ಅಂದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ ನೋಡಿ. ಅಂದರೆ ಆ ಸೆಟಪ್ ಅವಳಿಗೆ ಅಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ನಾವು ಎವ್ರಿ ಟೈಮು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಯಾವುದಾದ್ರೂ ಹೊಸ ಪ್ಲೇಸನ್ನು ನೋಡ್ತೀವಿ. ಸೊ ಹೊಸ ಕ್ವಿಝಿನ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಹೊಸ ಆ್ಯಂಬಿಯನ್ಸ್ ಏನಿರುತ್ತೋ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ. ಸೊ ರಾಜೇಶ್ಗೆ ಹೇಳಿದ್ದೀನಿ ಏನೇನು ಬೇಕೋ ಅದನ್ನು ನಾವು ಆರ್ಡ್ರ್ ಮಾಡಿ ಇವತ್ತು ನಾನೇನು ನೋಡೋದಿಲ್ಲ, ನೀವೇ ನೋಡ್ಬಿಟ್ಟು ಹೇಳಿ ಅಂತ. ಸೊ ಅವ್ರ ಲಿಸ್ಟ್ ಹೇಳ್ತಾ ಇದ್ದಾರೆ ಏನೇನು ಆರ್ಡ್ರ್ ಮಾಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ನಾವು ಹೊರಗಡೆ ಹೋದಾಗ ಅಲ್ಲಿನ ಆ್ಯಂಬಿಯನ್ಸ್, ಅಲ್ಲಿನ ಫುಡ್, ಅಲ್ಲಿನ ಟೇಸ್ಟ್ ಹಾಗೆ ಪ್ರೈಸ್ ಎಲ್ಲನೂ ನಿಮಗೆ ತಿಳಿಸ್ತೀನಿ. ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ, ಅಲ್ಲಿಗೆ ಹೋಗ್ಬೋದಾ, ಹೋಗಬೇಕಾ,
ಹೋದಾಗ ನಮಗೆ ಅಲ್ಲಿ ಏನು ಸಿಗುತ್ತೆ, ಹೇಗಿರುತ್ತೆ ಅಲ್ಲಿನ ಎಕ್ಸ್ಪೀರಿಯನ್ಸ್ ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತಲ್ವಾ. ಸೊ ದಟ್ ನೀವು ಡಿಸೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಾನು ಕಥೆನೋ ಈ ರೀಲ್ಸಲ್ಲಿ ತೋರಿಸ್ತಾರಲ್ವಾ, ರೀಲ್ಸಲ್ಲಿ ಅಥವಾ ಯಾವುದೋ ಎಲ್ಲ ನೋಡಿರೋದು ನೆನಪು ನನಗೆ. ಇನ್ಫ್ಲೂಯೆನ್ಸರ್ಸ್ ಏನು ಮಾಡ್ತಾರೆ, ಮುಂದೆ ತಟ್ಟೆ ಬಂದರೂ ತಿನ್ನೋಕ್ಕಿಲ್ಲ ಅವರು, ಮೊದಲು ಫೋಟೋ ತೆಗಿಬೇಕು ಅಂತ. ಹಂಗೆ ನಮ್ಮ ಸಾನು ಬೇಗ ತೆಗೀರಿ ನಾನು ತಿನ್ನಬೇಕು ಅಂತ. ಇಲ್ಲಿನ ಆಂಬಿಯನ್ಸ್ ನೋಡಿದ್ರೆ, ಆ್ಯಂಡ್ ಇದು ಫುಲ್ ಪಂಜಾಬಿ ಕ್ವಿಸಿನ್, ಪಂಜಾಬಿ ರೆಸ್ಟೋರೆಂಟು. ಅಲ್ಲಿನ ಟೇಸ್ಟನ್ನು ನೀವು ಸವಿಬೋದು. ಇಲ್ಲಿ ನಾವು ಒಂದು ಪ್ಲ್ಯಾಟರ್ ತೊಗೊಂಡಿದ್ದೀವಿ. 1-2 ಸ್ಟಾರ್ಟರ್, ಒಂದೊಂದೇ ಪ್ಲೇಟ್ 2 ಪ್ಲೇಟ್ ತೊಗೊಳೋದಕ್ಕಿಂತ 4 ತೊಗೊಳ್ಬೋದಲ್ವ, ಒಟ್ಟಿಗೆ 4 ಟೇಸ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಈಗ ಪ್ರೈಸ್ ರೇಂಜಿಗೆ ಬರೋದಾದರೆ, ಪ್ರೈಸ್ ವಾಸ್ ಲಿಟಲ್ ಹೈ ದ್ಯಾನ್ ರೆಗ್ಯುಲರ್ ರೆಸ್ಟೋರೆಂಟ್. ಆ್ಯಂಡ್ ಈ ಡಿಶ್ ಹೆಸರುಗಳು ಹೇಳಬೇಕು ಅಂದರೆ, ಅದು ರೌಂಡ್ ಇರೋದು ಹರಾಬರ ಕಬಾಬ್, ಅದ್ರ ಪಕ್ಕ ಇಟ್ಟಿದ್ದು ದಹಿ ಕಬಾಬ್ ಅಂತೆ. ನೆಕ್ಸ್ಟು ಚೀಸ್ ರೋಲ್ಸ್, ಈಗ ಸಾನುಗೆ ಪ್ಲೇಟಲ್ಲಿ ಹಾಕಿದ್ದು ಚೀಸ್ ರೋಲ್ಸ್, ಮತ್ತು ಒಂದು ಶೀಖ್ ಕಬಾಬ್. ಶೀಖ್ ಕಬಾಬಲ್ಲಿ ಸೋಯಾ ಚಂಕ್ ಮತ್ತು ಆಲೂಗೆಡ್ಡೆದು ಮಿಕ್ಸ್ಚರು, ಅದ್ರ ಮಧ್ಯ ಸ್ವಲ್ಪ ತರಕಾರಿಗಳಿತ್ತು. ಟೇಸ್ಟ್ ವಾಸ್ ಗುಡ್. ಇದು ಎಲ್ಲನೂ ಆಯಿಲ್ ಫ್ರೈಡೇನೆ, ಡೀಪ್ ಫ್ರೈಡ್. ನಾವು ಇಲ್ಲಿ ಚಪಾತಿ ಥರದ್ದೇನು ಪರೋಟ ಕಾಣ್ತಾ ಇದೆಯೋ ಅದು ಚಪಾತಿ ಟೇಸ್ಟೇ ಇತ್ತು, ಬಟ್ ಪರೋಟ ಥರ ಸ್ವಲ್ಪ ಲೇಯರ್ ಇತ್ತು. ಬಟ್ ಲಚ್ಚಾ ಪರೋಟ ಅದು ಥಿಕ್ ಆಗಿತ್ತು, ದೊಡ್ಡದಾಗಿತ್ತು ಆ್ಯಂಡ್ ಟೇಸ್ಟಿಯರ್ ಆಗಿತ್ತು. ಅದು ಜಸ್ಟ್ ಮೇಲ್ಗಡೆ ಇರೋದು ಚಪಾತಿ ಥರನೇ ಇತ್ತು. ದಟ್ ವಾಸ್ ನಾಟ್ ಸೋ ಗುಡ್, ಬಟ್ ಲಚ್ಚಾ ಪರೋಟ ವಾಸ್ ಗುಡ್. ಅದ್ರ ಜೊತೆ ಒಂದು ಮಶ್ರೂಮ್ ಮಸಾಲೆ ತೊಗೊಂಡಿದ್ವಿ, ಅದು ಕೂಡ ಸ್ಪೈಸಿಯಾಗಿತ್ತು, ಚೆನ್ನಾಗಿತ್ತು. ಸ್ಪೈಸಿ ಅಂದರೆ ತುಂಬ ಸ್ಪೈಸಿ ಅಲ್ಲ, ಬಟ್ ಇಟ್ ವಾಸ್ ಗುಡ್. ಆ್ಯಂಡ್ ಇದರ ರೇಟ್ ಹೇಳಬೇಕು ಅಂದರೆ, ಒಂದು ಪರಾಟಾಗೆ 100 ರೂಪೀಸ್ ಅರೌಂಡ್ ಇತ್ತು. ಆ್ಯಂಡ್ ಇದು ಅಷ್ಟೇ, ನಾರ್ಮಲ್ಗಿಂತ 100-200 ಜಾಸ್ತಿ ಇತ್ತು, ಬಟ್ ಟೇಸ್ಟ್ ವಾಸ್ ಗುಡ್. ಆ್ಯಂಡ್ ಇದು ಪಂಜಾಬ್ನ ಫೇಮಸ್ ಛೋಲೆ ಭಟೂರೆ. ಅದ್ರ ಜೊತೆ ಲಸ್ಸಿ ತೊಗೊಂಡಿದ್ವಿ ಆ್ಯಸ್ ಅ ಡೆಸರ್ಟ್. ಸಾನು ಟೇಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಟೇಸ್ಟ್ ಮಾಡಿ ಹೇಳ್ತಾ ಇದ್ಲು, ಮನೆಯಲ್ಲಿ ನಾವು ಮೊಸರು ತಿಂತೀವಲ್ವ, ಹಂಗೆ ಇದೆಯಲ್ಲ ಮಮ್ಮ ಅಂತ. ದಟ್ ಈಸ್ ವಾಟ್ ದೇ ಕಾಲ್ ಇಟ್ ಆ್ಯಸ್ ಲಸ್ಸಿ. ಥಿಕ್ ಇರುತ್ತೆ, ಸ್ವೀಟ್ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಟ್ ಮೋಟಿವೇಟ್ಸ್ ಮಿ ಅಲಾಟ್. ಸೊ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.